ನಾನಿವತ್ತು ಮಟನ್ಗಿಂತಲೂ ರುಚಿಯಾಗಿರುವಂಥ ಮತ್ತು ಆರೋಗ್ಯಕರವಾಗಿರುವಂತಹ ನಾನು ಸೋಯಾ ಚಂಕ್ಸ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಫಸ್ಟ್ ಎಣ್ಣೆ ಕಾದ್ಮೇಲೆ ನಾವು ಚಕ್ಕೆ ಲವಂಗ ಮಾಮೂಲಿ ಏಲಕ್ಕಿ ಪಲಾವ್ ಎಲೆ ಇದೆಲ್ಲ ಏನೇನು ಹಾಕ್ಕೊಳ್ತೀರೋ ಅದೆಲ್ಲ ಹಾಕ್ಕೊಂಡು ಅದಾದಮೇಲೆ ನಾನೊಂದು ಸಣ್ಣದಾಗಿ ಉದ್ದದ ಎರಡು ಈರುಳ್ಳಿನ ಕಟ್ ಮಾಡಿಬಿಟ್ಟು ಎಣ್ಣೆ ಕಾದ್ಮೇಲೆ ಅದೆಲ್ಲ ಹಾಕಿದಾದ್ಮೇಲೆ ಇದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಅಂದರೆ ಫುಲ್ ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ಅಂದರೆ ನೀವು ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ತುಂಬ ಈಸಿಯಾಗಿ ಬೆಳಗ್ಗೆನೆ ಮಾಡಿ ಕಳಿಸ್ಬೋದು. ನೋಡಿ ತುಂಬ ಸುಲಭ ಕೂಡ, ತುಂಬ ಅಂದರೆ ತುಂಬ ಆರೋಗ್ಯಕರವಾಗಿರುತ್ತೆ. ನೋಡಿ ಇದೆಲ್ಲ ಈರುಳ್ಳಿ ಫ್ರೈ ಆದಮೇಲೆ ನಾನು ಒಂದು ಇಲ್ಲ ಎರಡು ಟೊಮೊಟೊನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ನೀಟಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಆದರೆ ಸಾಕಾಗ್ಬಿಡುತ್ತೆ. ನೋಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸೋಯಾ ಚಂಕ್ಸ್ನ ಫಸ್ಟೇ ಬಿಸಿ ನೀರಿನಲ್ಲಿ ಒಂದು 20 ನಿಮಿಷ ನಾನು ನೆನೆಸಿ ಇಟ್ಕೊಂಡಿದ್ದೆ. ಕುದಿಯೋ ನೀರು ಹಾಕ್ಕೊಂಡು ಕುದಿಯೋ ನೀರು ಕಾಯಿಸ್ಕೊಂಡು ನೋಡಿ ಸ್ವಲ್ಪ ನೀರು ಇಲ್ದಿರ ಹಿಂಡಿ ತಗೋಬೇಕಾಗತ್ತೆ. ಅಂದರೆ 4 ರಿಂದ 5 ಸಲ ಚೆನ್ನಾಗಿ ಕುಡಿಯೋ ನೀರಲ್ಲೇ ವಾಶ್ ಮಾಡಿಬಿಟ್ಟು ನೀರನ್ನೆಲ್ಲ ಹಿಂಡಿ ತಗೋಬೇಕು ಫುಲ್ಲು. ನೋಡಿ ನೀರಿನ ಅಂಶ ಅಂತೂ ಇರಲೇ ಇಲ್ಲ. ಇವಾಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ರೆ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು. ಇದು ಸೋಯಾ ಚಂಕ್ಸು ಸ್ವಲ್ಪ ಹಸಿ ಸ್ಮೆಲ್ ಥರ ಒಂಥರ ಸ್ಮೆಲ್ ಇರುತ್ತೆ. ಅದಕ್ಕೆ ನಾವು ಈ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಅದಾದಮೇಲೆ ನೋಡಿ ಇದಕ್ಕೆ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಫ್ರೈ ಮಾಡಿಬಿಟ್ಟು ಅದಕ್ಕೆ ಇವಾಗ ನಾನು ಧನಿಯಾ ಪುಡಿ 1.5 ರಿಂದ 2 ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ಬಿರಿಯಾನಿ ಮಸಾಲ ಅಂದರೆ 1 ಪ್ಯಾಕೆಟು ಬಿರಿಯಾನಿ ಮಸಾಲ ಪ್ಯಾಕೆಟ್ನ ತೊಗೊಬಂದು ಹಾಕ್ತಾ ಇದ್ದೀನಿ. ಹಾಕೋಗಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಬೇಡ ಸ್ಕಿಪ್ ಮಾಡ್ಕೊಳ್ಬೋದು. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಹಾಕೊಂಡೆ ಕೂಡ ಮಾಡ್ಕೊಳ್ಬೋದು ನೀವು. ನೋಡಿ ಇವಾಗ ಇದು ಕಲರು ಮತ್ತು ಖಾರ ಎಲ್ಲ ಸೇರಿಸಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ಹಾಕೊಳ್ತಾ ಇದ್ದೀನಿ 1.5 ರಿಂದ 2 ಸ್ಪೂನ್ ಅಷ್ಟು. ಇದಕ್ಕೆ ನಾನೇನು ಎಕ್ಸ್ಟ್ರಾ ಏನು ಬೇರೆ ಖಾರ ಹಾಕ್ಕೊಂಡಿಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನೇ ಸೇರಿಸಿ ಹಾಕೊಳ್ಳೋದ್ರಿಂದ ಕಲರು ಇರುತ್ತೆ, ಜೊತೆಗೆ ನ್ಯಾಚುರಲ್ ಕಲರ್ ಆಗಿರುತ್ತೆ. ಹಾಗಾಗಿ ತುಂಬ ಅಂದರೆ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಇದೆಲ್ಲ ಮಸಾಲೆನೂ ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೋಬೇಕು. ನೋಡ್ತಾ ಇದ್ರಲ್ಲ, ಇವಾಗ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ 1 ಇಡಿ ಆಗೋವಷ್ಟು ಕೊತ್ತಂಬರಿ ಪುದೀನ ಎರಡನ್ನೂ ಸೇರಿಸಿ ನಾನು ನುಣ್ಣಗೆ ರುಬ್ಕೊಂಬಂದು ಹಾಕ್ಕೊಳ್ತೀನಿ. ಇದರಲ್ಲಿ ಇದಿಷ್ಟೇ ಮಸಾಲೆ, ಇನ್ನೇನು ಮಸಾಲೆಗಳನ್ನೆಲ್ಲ ಏನು ಹಾಕಿಲ್ಲ. ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿತ್ತು ಮಾತ್ರ ಟೇಸ್ಟ್ ಅಂತೂ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ನೋಡಿ ಈ ಮಸಾಲೆ ಎಲ್ಲ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಜಾರಲ್ಲಿ ಇರುತ್ತಲ್ಲ ಅದಕ್ಕೂ ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ಅಲ್ಲಾಡಿಸ್ಬಿಟ್ಟು ಮತ್ತೆ ಅದರಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಜೊತೆಗೆಲ್ಲ ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡ್ತೀನಿ. ನೀವು ಬೇಕಿದ್ರೆ ಉಪ್ಪು ಖಾರ ಎರಡೂ ಕೂಡ ನೀವು ನೋಡಿಕೊಂಡು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಬೋದು. ನಾನು 1.5 ಸ್ಪೂನಷ್ಟು ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡ್ಕೊಂಡಿದ್ದೀನಿ. 1 ಪ್ಯಾಕೆಟ್ ಸೋಯಾ ಚಂಕ್ಸಲ್ಲಿ ನಾನು 2 ಟೈಮ್ ಕೂಡ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಕಡಿಮೆ ಮಾಡ್ಕೊಳ್ಳೋರು 3 ಟೈಮು ಕೂಡ ಮಾಡ್ಕೊಳ್ಬೋದು. ಅಂದರೆ ಸೋಯಾ ಚಂಕ್ಸ್ ಅಂತೂ ತುಂಬ ಎಷ್ಟು ತಿಂದರೂ ಏನಿಲ್ಲ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಮಾತ್ರ ಇದಂತೂ. ನೋಡಿ ಈ ಥರ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಅಂದರೆ ಕ್ವಾಂಟಿಟಿ ಏನಕ್ಕೆ ಜಾಸ್ತಿ ಅಂತಂದರೆ ನಾನು ಮಕ್ಕಳು ಲಂಚ್ ಬಾಕ್ಸ್ಗೆ ಜೊತೆಗೆ ಸ್ಕೂಲ್ಗೆಲ್ಲ ಹೋಗಿ ತೊಗೊಂಡೋಗ್ತಾರೆ. ಮತ್ತು ನಾನು ಆ ಟೈಮಲ್ಲಿ ಮಾಡಿರೋ ವಿಡಿಯೋ ಇವಾಗ ಲೇಟಾಗಿ ಹಾಕ್ತಾ ಇದ್ದೀನಿ. ನೋಡಿ ಇದಕ್ಕೆ ಇವಾಗ ಸ್ವಲ್ಪ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ, ಅಕ್ಕಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ. ಈ ಅಕ್ಕಿ ಹಾಕೋಷ್ಟರಲ್ಲಿ ತೊಳೆದು ಇಟ್ಕೊಂಡಿದ್ನಲ್ಲ, ಅವಾಗೆ ನಾನು ಕುಡಿಯೋ ನೀರನ್ನು ಕೂಡ ಕಾಯಕ್ಕೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಅಕ್ಕಿ ಎಷ್ಟು ಹಾಕ್ತೀವೋ ಅದ್ರ ಡಬ್ಬಲ್ ಅಷ್ಟು ನೀರನ್ನು ಕೂಡ ಕಾಯಕ್ಕೆ ಇಟ್ಕೊಂಡಿರ್ತೀನಿ. ನೋಡಿ ಅಕ್ಕಿ ಹಾಕಿದ್ಮೇಲೆ ಫಸ್ಟ್ ಒಂದ್ಸಲ ಈ ಉಪ್ಪು ಖಾರ ಎಲ್ಲ ಮಸಾಲೆ ಇರುತ್ತಲ್ಲ, ಅದಕ್ಕೆ ಒಂದ್ಸಲ ಅಕ್ಕಿನ ಒಂದ್ಸಲ ನಾವು ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಕಾಯಕ್ಕೆ ಇಟ್ಟಿದ್ನೆಲ್ಲ ಬಿಸಿ ನೀರನ್ನ ಕುದಿಯೋ ನೀರನ್ನ ಇದ್ರೆಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಫುಲ್ಲು ನೀರು ಹಾಕ್ಕೊಂಡು ಇದಕ್ಕೆ ಇವಾಗ ಒಂದು ಕ್ಯಾಪ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ಕ್ಯಾಪ್ ಕ್ಲೋಸ್ ಮಾಡಿ ಮಿನಿಮಮ್ ಅಂದ್ರೆ ಏನಿಲ್ಲ ಅಂತಂದ್ರೆ 1 ವಿಷಲ್ ಆದರೆ ಸಾಕಾಗ್ಬಿಡುತ್ತೆ. ಏನು ಜಾಸ್ತಿ ಏನು ಕೂಗ್ಸೋ ಅವಶ್ಯಕತೆ ಇರಲ್ಲ. ಕುದಿ ಬಂದಮೇಲೆ ಈ ಥರ ಚೆನ್ನಾಗಿ ಅಕ್ಕಿ ಕುದಿಯೋವಾಗ ಕ್ಯಾಪ್ ಮುಚ್ಚಿ ಮತ್ತೆ ಕ್ಯಾಪ್ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಒಂದು ವಿಷಲ್ ಆದಮೇಲೆ ನಾನು ಕ್ಯಾಪು ಓಪನ್ ಮಾಡ್ತೀನಿ. ಹಾಗೆ ರತ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಇವಾಗ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಾಗಿದೆ ಮಾತ್ರ. ನೋಡಿ ನಾನು ಸಿಂಪಲ್ ಆಗಿ ಈ ಥರ ನಾನು ಮಾಡೋದು. ಕೆಲವೊಬ್ಬೊಬ್ಬರು ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಸೋಯಾ ಚಂಕ್ಸ್ ಬಿರಿಯಾನಿನ. ನಾನು ಈ ರೀತಿಯಾಗಿ ಮಾಡಿದ್ದೀನಿ. ಒಂದ್ಸಲ ನೋಡಿ
ಹಂಗೆ ವಿಡಿಯೋ ನೋಡ್ತಾ ಇರೋರು ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೂಡ ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ. ರೈಸು ಎಲ್ಲ ಸಕ್ಕತ್ತಾಗಿತ್ತು. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ, ಮಕ್ಕಳು ಲಂಚ್ ಬಾಕ್ಸ್ಗೆ, ಮನೆಯಲ್ಲಿ ಮಕ್ಕಳು ತಿಂಡಿ, ಸ್ಕೂಲ್ಗೆ, ಜೊತೆಗೆ ಮನೆಯಲ್ಲೂ ತಿಂತಾರೆ. ಅಷ್ಟು ಇಷ್ಟ ಆಗುತ್ತೆ ಮಕ್ಕಳಿಗೂ, ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೋಡಿ ನೀವು ಕೂಡ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.